ಫಾರ್ಮ್ 15G. ಈ ಫಾರ್ಮ್ ನಾವು ಏನಕ್ಕೆ ಅಪ್ಲೋಡ್ ಮಾಡಬೇಕು ಅಂದ್ರೆ, ನೀವು ಏನಾದ್ರೂ ಒಂದು ಕಂಪನಿಯಲ್ಲಿ 5 ವರ್ಷಕ್ಕಿಂತ ಕಡಿಮೆ ಅವಧಿ ಕೆಲಸ ಮಾಡಿದ್ದು ಮತ್ತು ನಿಮ್ಮ PF ಅಮೌಂಟ್ 50,000ಗಿಂತ ಜಾಸ್ತಿ ಇದ್ರೆ ಈ 15G ಫಾರ್ಮ್ ನ ಅಪ್ಲೋಡ್ ಮಾಡಬೇಕು. ಇಲ್ಲ ಅಂದ್ರೆ ಈ 15G ಫಾರ್ಮ್ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು PF ಅಮೌಂಟ್ ವಿತ್ಡ್ರಾ ಮಾಡಿದಾಗ 10% TDS ಟ್ಯಾಕ್ಸ್ ಕಟ್ ಆಗುತ್ತೆ. TDS ಅಂದ್ರೆ ಟ್ಯಾಕ್ಸ್ ಡಿಡಕ್ಷನ್ ಅಟ್ ಸೋರ್ಸ್ ಅಂತ. ನೀವೇನಾದ್ರೂ ಪ್ಯಾನ್ ಕಾರ್ಡ್ ಮತ್ತು ಈ 15G ಎರಡನ್ನೂ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಿಮ್ಮ PF ಅಮೌಂಟ್ ಅಲ್ಲಿ 20% ವರೆಗೂ TDS ಟ್ಯಾಕ್ಸ್ ಕಟ್ ಆಗಬಹುದು. ಅದಕ್ಕಂತ ಈ 15G ಫಾರ್ಮ್ ನ ಫಿಲ್ ಮಾಡಿ ಅಪ್ಲೋಡ್ ಮಾಡಿ ಈ 10% ಟ್ಯಾಕ್ಸ್ ಅನ್ನ ಜೀರೋ ಮಾಡಿ. ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಈ 15G ಫಾರ್ಮ್ ಲಿಂಕ್ ನ ಹಾಕಿರ್ತೀನಿ. ನೀವು ಆ ಫಾರ್ಮ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಅದನ್ನು ಹೇಗೆ ಫಿಲ್ ಮಾಡೋದು ಮತ್ತು ಅಪ್ಲೋಡ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಅದೇ ತರ ಫಾಲೋ ಮಾಡಿ. ಗೂಗಲ್ ಅಲ್ಲಿ ಐ ಲವ್ PDF ಎಡಿಟರ್ ಅಂತ ಟೈಪ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ 15G ನ ಫಾರ್ಮ್ ನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಓಪನ್ ಮಾಡಿ. ಆ 15G ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ನಾವಿಲ್ಲಿ 15G ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ. ಇದನ್ನ ನಿಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಫಾರ್ಮ್ 15G ಅಲ್ಲಿ ಪಾರ್ಟ್ 1 ಮಾತ್ರ ಅಪ್ಡೇಟ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್ ಆಫ್ ದ ಅಸೆಸಿ ಅಂದ್ರೆ ಹೆಸರು. ನಿಮ್ಮ ಹೆಸರು ಏನು ಅಂತ ಅಲ್ಲಿ ಟೈಪ್ ಮಾಡಿ. ಅಲ್ಲಿ ಆಡ್ ಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಟೆಕ್ಸ್ಟ್ ನ ಇನ್ಸರ್ಟ್ ಮಾಡಬಹುದು. ಅಲ್ಲಿ ಬರುತ್ತೆ. ಅಲ್ಲಿ ನಿಮ್ಮ ಟೆಕ್ಸ್ಟ್ ನ ಎಲ್ಲಿ ಬೇಕಾದ್ರೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಎಂಟರ್ ಮಾಡಿ ನಿಮ್ಮ ನೇಮ್ ನ. ನಿಮ್ಮ ಹೆಸರು ಎಂಟರ್ ಮಾಡಿದ್ಮೇಲೆ ಅದು ಸೈಜ್ ನ ಚೇಂಜ್ ಮಾಡ್ಕೊಳ್ಳಿ. 18 ಕರೆಕ್ಟ್ ಆಗಿರುತ್ತೆ. ಅದು ಚೇಂಜ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಕರೆಕ್ಟ್ ಫೀಲ್ಡ್ ಅಲ್ಲಿ ನೀವು ಸೆಟ್ ಮಾಡ್ಕೊಳ್ಳಿ. ಮತ್ತು ಪ್ಯಾನ್ ಆಫ್ ದ ಅಸೆಸಿ. ನೆಕ್ಸ್ಟ್ ನೀವು ಆ ಬಾಕ್ಸ್ ನೇ ಕಾಪಿ ಮಾಡಿ Ctrl+C ಮತ್ತು Ctrl+V ಅಂತ ಟೈಪ್ ಮಾಡಿ. ಆ ಬಾಕ್ಸ್ ಮತ್ತೆ ಕಾಪಿ ಪೇಸ್ಟ್ ಆಗುತ್ತೆ. ಅಲ್ಲಿ ಪ್ಯಾನ್ ಹತ್ರ ಅದು ಪ್ಲೇಸ್ ಮಾಡಿ ಮತ್ತೆ ನಿಮ್ಮ ಪ್ಯಾನ್ ನಂಬರ್ ಅಲ್ಲಿ ಎಂಟರ್ ಮಾಡಿ. ಸೇಮ್ ನೆಕ್ಸ್ಟ್ ಪೇಸ್ಟ್ ಡೈರೆಕ್ಟ್ ಆಗಿ ನೀವು ಪೇಸ್ಟ್ ಮಾಡ್ತಾ ಇದ್ರೆ Ctrl+V ಅದು ನಿಮಗೆ ಬಾಕ್ಸ್ ಬರ್ತಾ ಇರುತ್ತೆ. ಸ್ಟೇಟಸ್ ಇಂಡಿವಿಜುವಲ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಪ್ರೀವಿಯಸ್ ಇಯರ್. ಇದು ಪ್ರೀವಿಯಸ್ ಇಯರ್ ಬಂದು ನೀವು ಲಾಸ್ಟ್ ಇಯರ್ ಎಂಟರ್ ಮಾಡಬೇಕು. ಫೈನಾನ್ಷಿಯಲ್ ಇಯರ್ ಇದು 2024. ಸೊ ನಾನು 2023 2024 ಅಂತ ಟೈಪ್ ಮಾಡ್ತಾ ಇದ್ದೀನಿ. ರೆಸಿಡೆನ್ಷಿಯಲ್ ಸ್ಟೇಟಸ್ ಇಲ್ಲಿ ನಾವು ರೆಸಿಡೆಂಟ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಿಮಗೆ ಫ್ಲಾಟ್ ನಂಬರ್. ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿರುವ ಅದೇ ಅಡ್ರೆಸ್ ಅನ್ನ ಟೈಪ್ ಮಾಡಿ. ಆಯ್ತಾ. ನಿಮ್ಮ ಊರ ಹೆಸರು, ರೋಡ್ ಆರ್ ಸ್ಟ್ರೀಟ್ ಅಂದ್ರೆ ನಿಮ್ಮ ಊರ ಹೆಸರು ಎಂಟರ್ ಮಾಡಿ. ಮತ್ತೆ ಇದು ನಿಮ್ಮ ತಾಲೂಕ್ನ ಎಂಟರ್ ಮಾಡಬಹುದು. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ನ ಎಂಟರ್ ಮಾಡಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡಿ. ಆ ಬಾಕ್ಸ್ ನಿಮಗೆ ಬರ್ತಾ ಇರುತ್ತೆ. ಎಡಿಟ್ ಮಾಡ್ಕೊಳ್ಳಿ. ಸ್ಟೇಟ್ ಕರ್ನಾಟಕ. ಮತ್ತೆ ಪಿನ್ ಕೋಡ್, ನಿಮ್ಮ ತಾಲೂಕಿನ ಪಿನ್ ಕೋಡ್ ನಲ್ಲಿ ಟೈಪ್ ಮಾಡಿ. ಅದಾದ್ಮೇಲೆ ಇಮೇಲ್ ಐಡಿ, ನಿಮ್ಮ ಪರ್ಸನಲ್ ಇಮೇಲ್ ಐಡಿನ ಎಂಟರ್ ಮಾಡಿ. ಸೈಜ್ ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಇರೋ ತರ ನೋಡ್ಕೊಳ್ಳಿ. ಮತ್ತೆ ಮೊಬೈಲ್ ನಂಬರ್ನೆಲ್ಲ ಟೈಪ್ ಮಾಡಬೇಕು. ಅದಾದ್ಮೇಲೆ 15 ಸೆಕ್ಷನ್ ಬಂದು ಅಲ್ಲಿ ನೀವು ಲಾಸ್ಟ್ ಟೈಮ್ ಏನಾದ್ರು ಟ್ಯಾಕ್ಸ್ ಅಪ್ಲೈ ಮಾಡಿದ್ರೆ ಹಾಕಿ, ಇಲ್ಲಾಂದ್ರೆ ನೋ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಎಸ್ಟಿಮೇಟೆಡ್ ಇನ್ಕಮ್ ಫಾರ್ ದ ಇಲ್ಲಿ 16 ಅಲ್ಲಿ ಬಂದ್ಬಿಟ್ಟು ನಾವು ನಿಮ್ದು PF ಮತ್ತು ಪೆನ್ಷನ್ ಫುಲ್ ಅಮೌಂಟ್ ನ ಇಲ್ಲಿ ಟೈಪ್ ಮಾಡಿ. ಪಾಸ್ಬುಕ್ ಅಲ್ಲಿ ನೋಡಿ ಎಂಟರ್ ಮಾಡಿ. ನೆಕ್ಸ್ಟ್ ಇದೆ ನೀವು ಲಾಸ್ಟ್ ಇಯರ್ ಎಷ್ಟು ಅಮೌಂಟ್ ನಿಮ್ಗೆ ಇನ್ಕಮ್ ಬಂದಿದೆ ಅಂತ ಎಸ್ಟಿಮೇಟ್ ಆಗಿ ಟೈಪ್ ಮಾಡಿ. ಈ ಅಮೌಂಟ್ ಅನ್ನು ಸೇರಿಸಿ. 18ನೇ ಸೆಕ್ಷನ್ ನೀವೇನು ಫಿಲ್ ಮಾಡಂಗಿಲ್ಲ, ಅದನ್ನೇ ಬಿಟ್ಬಿಡಿ. ನೀವು 19ನೇದು ಬಂದು ಎಂಟರ್ ಮಾಡಬೇಕು. 1 ಇದೆಯಲ್ಲ ಸೀರಿಯಲ್ ನಂಬರ್ 1 ಅಂತ ಹಾಕಿ ಮತ್ತು ಇಲ್ಲಿ EIN ಅಂತ ಟೈಪ್ ಮಾಡಿ ಮತ್ತು ನೀವು EIN ನಂಬರ್ ನ ಎಂಟರ್ ಮಾಡಿ. ನೇಚರ್ ಆಫ್ ಇನ್ಕಮ್ ಬಂದು ಇಲ್ಲಿ ಒಂದು PF ವಿತ್ಡ್ರಾಯಲ್ ಅಂತ ಟೈಪ್ ಮಾಡಿ. ಸೆಕ್ಷನ್ ಬಂದ್ಬಿಟ್ಟು 192A ಅಂತ ಎಂಟರ್ ಮಾಡಿ. ಅಮೌಂಟ್ ಆಫ್ ಇನ್ಕಮ್ ನೀವು ಅಲ್ಲಿ ಮೇಲ್ಗಡೆ ಸೆಕ್ಷನ್ 16ರಲ್ಲಿ ಎಂಟರ್ ಮಾಡಿದೆಲ್ಲ ಸೇಮ್ ಅಮೌಂಟ್ ನೇ ಇಲ್ಲೂ ನೀವು ಎಂಟರ್ ಮಾಡಬೇಕು. ಅಲ್ಲಿರೋದೇ ಇಲ್ಲೂ ಎಂಟರ್ ಇರಬೇಕು. ಮತ್ತೆ ಸಿಗ್ನೇಚರ್ ನೀವು ಅಲ್ಲಿ ಡ್ರಾ ಅಂತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನೀವು ಸಿಗ್ನೇಚರ್ ನ ಮಾಡಬಹುದು. ಅಥವಾ ಅಲ್ಲಿ ಫೋಟೋ ಅಂತಿದೆಯಾ ನೋಡಿ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಸಿಗ್ನೇಚರ್ ಫೋಟೋ ತೆಗ್ದಿರೋದಿದ್ರೆ ಅಲ್ಲಿ ಸಿಗ್ನೇಚರ್ ನ ಹಾಕ್ಬೋದು. ಮತ್ತೆ ಇಲ್ಲಿ ನಿಮ್ಮ ಹೆಸರು ಇನ್ನೊಂದ್ಸಲ ಟೈಪ್ ಮಾಡಿ. ಅದಾದ್ಮೇಲೆ ಪ್ಲೇಸ್, ನಿಮ್ಮ ಊರ ಹೆಸರು ಮತ್ತು ಡೇಟ್, ಯಾವತ್ತು ನೀವು ಈ ಫಾರ್ಮ್ ನ ಫಿಲ್ ಮಾಡ್ತಾ ಇದ್ರ ಡೇಟ್ ಎಂಟರ್ ಮಾಡಿ. ಅದಾದ್ಮೇಲೆ ಇನ್ನೊಂದ್ಸಲ ಸಿಗ್ನೇಚರ್ ಅಲ್ಲಿ ಮೇಲ್ಗಡೆ ಇರೋದನ್ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಬಹುದು. ಇಷ್ಟೇ ನಾವು ಫಾರ್ಮ್ 15G ಅಲ್ಲಿ ಎಂಟರ್ ಮಾಡೋದು. ಪಾರ್ಟ್ 2 ಬಂದ್ಬಿಟ್ಟು ಆಫೀಸ್ ಅವರೇ ಟೈಪ್ ಮಾಡ್ಕೋತಾರೆ, ನಾವು ಅದನ್ನ ಫಿಲ್ ಮಾಡಂಗಿಲ್ಲ. ಇದೆಲ್ಲ ಆದ್ಮೇಲೆ ನೀವು ಒಂದ್ಸಲ ಈ ಫಾರ್ಮ್ 15G ನ ಎಲ್ಲ ಇನ್ಫಾರ್ಮೇಶನ್ ಒಂದ್ಸಲ
ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಕರೆಕ್ಟ್ ಆಗಿಲ್ಲ ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಇಲ್ಲಿ ಎಡಿಟ್ PDF ಅಂತಿದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಡೌನ್ಲೋಡ್ PDF ಅಂತ ಬರುತ್ತೆ. ಇದು 15G ಫಿಲ್ ಆಗಿರೋದು ನಿಮಗೆ ಡೌನ್ಲೋಡ್ ಆಗುತ್ತೆ.